ಸೊ ಇವತ್ತು ಈ ಸೆಷನ್ ಅಲ್ಲಿ ನಾನು ಸಿಂಕ್ ಅವೈಟ್ ಮತ್ತೆ ಪ್ರಾಮಿಸಸ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಪ್ರಾಮಿಸ್ ಅಂದ್ರೆ ಏನು? ಪ್ರಾಮಿಸ್ ಅನ್ನೋದು ಒಂದು ಜಾವಾ ಸ್ಕ್ರಿಪ್ಟ್ ಆಬ್ಜೆಕ್ಟ್. ಅದು 3 ರೀತಿ ಸ್ಟೇಟ್ ಗಳನ್ನ ರಿಟರ್ನ್ ಮಾಡುತ್ತೆ: ರಿಸಾಲ್ವ್, ರಿಜೆಕ್ಟ್ ಅಥವಾ ಎರರ್. ಯಾವ್ದಾದ್ರಾಗಿರ್ಬೋದು ರಿಜೆಕ್ಟ್ ಅಂದ್ರೆ ರಿಟರ್ನ್ ಮಾಡುತ್ತೆ ನಮಗೆ. ಅಸಿಂಕ್ ಅಂಡ್ ಅವೈಟ್ ಅಂತಂದ್ರೆ ಎರಡು ಏನು ಅಂದ್ರೆ ಕೀವರ್ಡ್ಸ್. ಅಸಿಂಕ್ ಅನ್ನೋದನ್ನ ನಾವು ಫಂಕ್ಷನ್ ರಿಟರ್ನ್ ನೇಮ್ ಮೆನ್ಷನ್ ಮಾಡುವಾಗ ನಾನು ಏನ್ ಮೆನ್ಷನ್ ಮಾಡಿರ್ತೀನಿ. ಅದಾದ್ಮೇಲೆ ಅವೈಟ್ ಅನ್ನೋದು ನನಗೆ ಯಾವ ಒಂದು ಲೈನ್ ಅಲ್ಲಿ ಯಾವ ಒಂದು ಕೋಡ್ ನನಗೆ ಪ್ರಾಮಿಸ್ ರಿಟರ್ನ್ ಮಾಡುತ್ತೆ ಆ ಲೈನ್ ಅಲ್ಲಿ ನಾನು ಏನ್ ಮಾಡಿರ್ತೀನಿ, ಮೆನ್ಷನ್ ಮಾಡಿರ್ತೀನಿ. ಸೊ ಏನಕ್ಕೆ ಇದು ಅಂತ ಹೇಳಿದ್ರೆ ಜಾವಾ ಸ್ಕ್ರಿಪ್ಟ್ ಲೈನ್ ಬೈ ಲೈನ್ ನಮಗೆ ರನ್ ಆಗ್ತಾ ಇರುತ್ತೆ. ಲೈನ್ ನಂಬರ್ 1 ಇಂದ ಲೈನ್ ನಂಬರ್ n ವರೆಗೂ ರನ್ ಆಗ್ತಾ ಇರುತ್ತೆ. ಯಾವುದೇ ಕಾರಣಕ್ಕೂ ಯಾರಿಗೂ ವೇಟ್ ಮಾಡಲ್ಲ. ಸೊ ನನಗೆ ಯಾವ್ದೋ ಒಂದು API ಕಾಲ್ ಮಾಡಬೇಕಾಗಿರುತ್ತೆ. API ಬ್ಯಾಕ್ ಎಂಡ್ ಹೋಗಿ ಡೇಟಾ ತಗೋ ಬರೋದ್ರೊಳಗಡೆ 1 ಸೆಕೆಂಡ್ ಅಥವಾ 2 ಸೆಕೆಂಡ್ ಟೈಮ್ ಆಗುತ್ತೆ ಅಂತಂದ್ರೆ ಜಾವಾ ಸ್ಕ್ರಿಪ್ಟ್ ಯಾವುದೇ ಕಾರಣಕ್ಕೂ ವೇಟ್ ಮಾಡಲ್ಲ, ನೆಕ್ಸ್ಟ್ ಲೈನ್ಗೆ ಜಂಪ್ ಆಗ್ಬಿಟ್ಟಿರುತ್ತೆ. ಅರ್ಥ ಆಯ್ತಾ? ಸೊ ಆ ಒಂದು ಸಿನಾರಿಯೋದಲ್ಲಿ ನಾನು ಜಾವಾ ಸ್ಕ್ರಿಪ್ಟ್ ನ ಹೋಲ್ಡ್ ಮಾಡಬೇಕು, ಆ ಲೈನ್ ಅಲ್ಲಿ ಹೋಲ್ಡ್ ಮಾಡಬೇಕು. ಅಲ್ಲಿಂದ ಬಂದಿದ್ದ ಡೇಟಾ ಮೇಲೆ ನನಗೆ ನೆಕ್ಸ್ಟ್ ಏನೇ ಒಂದು HTML ಅಥವಾ ಜಾವಾ ಸ್ಕ್ರಿಪ್ಟ್ ರನ್ ಆಗಬೇಕು ಅನ್ನೋ ತರ ಇದ್ದಾಗ ನಾನು ಏನ್ ಮಾಡ್ತೀನಿ, ಆ ಒಂದು ಲೈನ್ ಅಲ್ಲಿ ನಾನು ಹೋಲ್ಡ್ ಮಾಡಬೇಕು, ವೆಯ್ಟ್ ಮಾಡಿಸ್ಬೇಕು. ಸೊ ಆ ತರ ಸಿನಾರಿಯೋಗಳನ್ನ ನಾವೇನ್ ಮಾಡ್ತೀವಿ, ಅಸಿಂಕ್ ಅಂಡ್ ಅವೈಟ್ ನ ನಾವು ಯೂಸ್